ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ಕರಾವಳಿ ನಗರಿ ಮಂಗಳೂರಿನಲ್ಲಿ ಕಳೆದ 2 ದಿನಗಳಿಂದ ನಡೆಯುತ್ತಿದ್ದ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂದ್ರೆ ಎಸ್ಡಿಪಿಐ ಪಕ್ಷದ ರಾಷ್ಟ್ರೀಯ ಪ್ರತಿನಿಧಿ ಮಂಡಳಿ ನ್ಯಾಷನಲ್ ರೆಪ್ರೆಸೆಂಟೇಟಿವ್ ಕೌನ್ಸಿಲ್ ಸಭೆಯಲ್ಲಿ ಪಕ್ಷದ ನೂತನ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿಯನ್ನು ಅಧಿಕೃತವಾಗಿ ಆಯ್ಕೆ ಮಾಡಲಾಗಿದೆ. ಮಂಗಳೂರಿನ ಇಂಡಿಯಾನಾ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ನ್ಯಾಷನಲ್ ವರ್ಕಿಂಗ್ ಕಮಿಟಿ ಎಲೆಕ್ಷನ್. ಹೌದು, ಜನವರಿ 20 ಮತ್ತು 21 ರಂದು ನಡೆದ ಈ ಮಹತ್ವದ ಚುನಾವಣೆಯಲ್ಲಿ ದೇಶದ ವಿವಿಧ ರಾಜ್ಯಗಳ 100 ಕಾರ್ಯಕಾರಿಣಿ ಸದಸ್ಯರು ಭಾಗವಹಿಸಿದ್ದರು. ಅತ್ಯಂತ ಕುತೂಹಲ ಮೂಡಿಸಿದ್ದ ರಾಷ್ಟ್ರೀಯ ಅಧ್ಯಕ್ಷರ ಸ್ಥಾನಕ್ಕೆ ಕೆ. ಫೈಜಿ ಅವರು ಮತ್ತೊಮ್ಮೆ ಆಯ್ಕೆಯಾಗಿದ್ದಾರೆ. ಇನ್ನು ಕಾರ್ಯಾಧ್ಯಕ್ಷರಾಗಿ ಆಕ್ಟಿಂಗ್ ಪ್ರೆಸಿಡೆಂಟ್ ಮೊಹಮ್ಮದ್ ಶಾಫಿ ಅವರನ್ನು ನೇಮಕ ಮಾಡಲಾಗಿದ್ದು, ಉಪಾಧ್ಯಕ್ಷರುಗಳಾಗಿ ಡೆರ್ಲಾನ್ ಬಾಕವಿ ಹಾಗೂ ಸೀತಾರಾಮ್ ಕೋಯಿವಾಲ್ ಆಯ್ಕೆಯಾಗಿದ್ದಾರೆ. ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳ ಪಟ್ಟಿ ಕೆಳಗಿನಂತಿದೆ. ಮುಹಮ್ಮದ್ ಅಶ್ರಫ್ ಅಂಕಜಲ್, ರಿಯಾಜ್ ಫರಂಗಿಪೇಟೆ, ಮಜೀದ್ ಫೈಜಿ, ಯಾಸ್ಮೀನ್ ಫಾರೂಕಿ, ಇಲಿಯಾಸ್ ತುಂಬೆ, ಅಲ್ಫೋನ್ಸ್ ಫ್ರಾಂಕೋ. ಇವರ ಜೊತೆಗೆ ಕಾರ್ಯದರ್ಶಿಗಳಾಗಿ ಯಾ ಮುಹಿದೀನ್, ಪ್ರೊಫೆಸರ್ ಸೈಯದ್ ಸಾದಿಯಾ, ಬಿ. ಎಸ್. ಬಿಂದ್ರಾ ಸಿಂಗ್, ಅತಿಕಾ ಸಾಜಿದ್ ಹಾಗೂ ತೈಯದುಲ್ ಇಸ್ಲಾಂ ಆಯ್ಕೆಯಾಗಿದ್ದಾರೆ. ಪಕ್ಷದ ಖಜಾಂಚಿಯಾಗಿ ಅಬ್ದುಲ್ ಸತ್ತಾರ್ ಅಧಿಕಾರ ವಹಿಸಿಕೊಂಡಿದ್ದಾರೆ. ಒಟ್ಟು 45 ಸದಸ್ಯರ ಬಲಿಷ್ಠ ರಾಷ್ಟ್ರೀಯ ಕಾರ್ಯಕಾರಿಣಿ ತಂಡ ಈಗ ಸಜ್ಜಾಗಿದೆ. ಟೌನ್ ಹಾಲ್ನಲ್ಲಿ ಶಕ್ತಿ ಪ್ರದರ್ಶನ. ಚುನಾವಣಾ ಪ್ರಕ್ರಿಯೆ ಮುಗಿಯುತ್ತಿದ್ದಂತೆಯೇ ಮಂಗಳೂರಿನ ಬೀದಿಗಳಲ್ಲಿ ಎಸ್ಡಿಪಿಐ ಬೃಹತ್ ಶಕ್ತಿ ಪ್ರದರ್ಶನ ನಡೆಸಿತು. ಸುಮಾರು 10,000ಕ್ಕೂ ಅಧಿಕ ಕಾರ್ಯಕರ್ತರೊಂದಿಗೆ ಹಮ್ಮಿಕೊಂಡಿದ್ದ ಈ ಬೃಹತ್ ರ್ಯಾಲಿಯು ಅಂಬೇಡ್ಕರ್ ವೃತ್ತದಿಂದ ಟೌನ್ ಹಾಲ್ವರೆಗೆ ಸಾಗಿತು. ನೂತನ ನಾಯಕರನ್ನು ಅಭಿನಂದಿಸುವ ಈ ಸಮಾವೇಶವು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡುತ್ತಿದೆ. ವಿಶೇಷವೆಂದರೆ, ಈ ಇಡೀ ಚುನಾವಣಾ ಪ್ರಕ್ರಿಯೆಯನ್ನು 3 ಬಾರಿ ಸಂಸದರಾಗಿದ್ದ ಖ್ಯಾತ ರಾಜಕೀಯ ಮುತ್ಸದ್ದಿ ಮೌಲಾನಾ ಉಬೈದುಲ್ಲಾ ಖಾನ್ ಅಜ್ಮಿ ಅವರು ನಡೆಸಿಕೊಟ್ಟರು. ರಾಷ್ಟ್ರೀಯ ರಾಜಕಾರಣದಲ್ಲಿ ತಮ್ಮದೇ ಆದ ಪ್ರಭಾವ ಹೊಂದಿರುವ ಅಜ್ಮಿ ಅವರ ಉಪಸ್ಥಿತಿ ಮತ್ತು ಅವರು ನೀಡಿದ ಮಾರ್ಗದರ್ಶನ ಈಗ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಸಮಾವೇಶದ ಕೊನೆಯಲ್ಲಿ ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಒಟ್ಟಿನಲ್ಲಿ, ಮಂಗಳೂರಿನ ಈ ಸಮಾವೇಶದ ಮೂಲಕ ಎಸ್ಡಿಪಿಐ ಮುಂಬರುವ ದಿನಗಳಲ್ಲಿ ರಾಷ್ಟ್ರಮಟ್ಟದಲ್ಲಿ ಹೊಸ ಸಂಚಲನ ಮೂಡಿಸಲು ಸಜ್ಜಾದಂತೆ ಕಾಣುತ್ತಿದೆ.